ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಮ್ಮ? ಹೇಮಾವತಿ ಅಂತ. ಎಲ್ಲಿಂದ ಬಂದಿದ್ದೀರಮ್ಮ? ಅಮ್ಮ ನಿಮ್ಮ ಏಜು, ನಿಮ್ಮ ವಯಸ್ಸು ಎಷ್ಟಮ್ಮ? 59. ಅಮ್ಮ ನಿಮಗೆ ಇಲ್ಲಿಗೆ ಬರೋಕ್ಕೆ ಯಾರು ಹೇಳಿದ್ದು ಅಮ್ಮ? ವೇದ ಮೇಡಮ್ ಹೇಳಿದ್ರು. ಹೌದಾ? ಈ ವಿಷಯ ಹೇಗೆ ಗೊತ್ತಾಯ್ತಮ್ಮ? ಅವರೇ ಹೇಳಿದ್ರು ಈ ಥರ ಎಲ್ಲ ಥೆರಪಿ ಕೊಡ್ತಾರೆ. ಶುಗರು BP ಎಲ್ಲ ಕಡಿಮೆ ಆಗುತ್ತೆ, ನೋವಿದ್ರೆ ಕಡಿಮೆ ಆಗುತ್ತೆ, ಮಂಡಿ ನೋವೆಲ್ಲ. ನನಗೆ ಶುಗರ್ ಇತ್ತು, ಮಂಡಿ ನೋವಿತ್ತು, ಕೈ ನೋವಿತ್ತು, ಅದಕ್ಕೆ ಬಂದು. ನಿಮ್ಗೇನು ತೊಂದರೆ ಅಮ್ಮ? ಏನು ಸಮಸ್ಯೆ ಇದೆ? ಏನಾದರೂ ಮಾತ್ರೆ ತಗೋತಾ ಇದ್ರಾ ಅಮ್ಮ? ಮಾತ್ರೆ ತಗೋತಾ ಇದ್ದೀವಿ, ಶುಗರ್ ಮಾತ್ರೆನ. ಇನ್ನೇನು ತಗೋತಾ ಇದ್ದೀವಿ. ಶುಗರ್ ಮಾತ್ರೆ ತಗೋತಾ ಇದ್ರಿ ಅಮ್ಮ? ಇನ್ಯಾವ ಮಾತ್ರೆನೂ ತಗೋತಾ ಇರಲಿಲ್ಲ ಅಮ್ಮ? ಕೈ ನೋವು ತುಂಬ BP ಶುಗರ್ ಇತ್ಯಾದಿ ಏನಾರ ಎಷ್ಟು ದಿನದಿಂದ ಇದೆ ಅಮ್ಮ ನಿಮಗೆ? ಏನು ಕೈ ನೋವು? ಕೈ ನೋವು ತುಂಬ ದಿನದಿಂದ ಇತ್ತು, 1-2 ತಿಂಗಳಿಂದನೇ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ನಮ್ಮ ಥೆರಪಿಗೆ ಬಂದಮೇಲೆ ಅಮ್ಮ ಸ್ವಲ್ಪ ಕಡಿಮೆ ಆಗಿದೆ ಅಮ್ಮ. ಇಲ್ಲಿಗೆ ಬಂದಮೇಲೆ ಅಮ್ಮ ಯಾವ್ಯಾವ ಆಸ್ಪತ್ರೆಗೆ ತೋರಿಸಿದ್ರಿ ಅಮ್ಮ? ಎಲ್ಲೆಲ್ಲಿ ತೋರಿಸಿದ್ರಿ? ಇಂಗ್ಲೀಷ್ ಮೆಡಿಷನ್ ತೊಗೊಂಡಿದ್ವಿ, ಹೋಮಿಯೋಪತಿ ಮತ್ತು ಆಯುರ್ವೇದ ಎಲ್ಲ ತೋರಿಸಿದ್ವಿ 3 ತಿಂಗಳಿಂದನೂ. ಅದು ವಾಸಿ ಆಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾವು ಕಡಿಮೆ ಆಸ್ಪತ್ರೆಗೆಲ್ಲ ತೋರಿಸಿದ್ರಿ ಅಮ್ಮ? ತೋಳು ನೋವಿಗೆ ಅಂತ ತೋರಿಸಿದ್ರಿ ಅಮ್ಮ? ಯಾವ ಆಸ್ಪತ್ರೆಗೆ ತೋರಿಸಿದ್ರಿ ಅಮ್ಮ? ನಾವು ಅಲ್ಲಿ ಗಿರಿ ಅಂತ ಇದ್ದಾರೆ, ಅವರು ತೋರಿಸಿದ್ವಿ. ಆಮೇಲೆ ಇವರು ಬೆಂಗಳೂರಿಂದ ಒಬ್ಬರು ಬರ್ತಾರೆ, ಕೇರಳದವರು. ಕ್ಯಾಂಪ್ ಇಡ್ತಾರೆ ಅವರು ಒಂದ್ಸಾರಿ ಗಾಂಧಿ ಭವನದಲ್ಲಿ, ಅವ್ರ ಹತ್ರ ತಗೋತಾ ಇದ್ವಿ. ಆಮೇಲೆ ನಾವು ಕಡಿಮೆ ಆಯಿತು. ಎಷ್ಟು ಹಣ ಖರ್ಚು ಮಾಡಿದ್ರಿ? ಎಷ್ಟು ಖರ್ಚು ಮಾಡಿದ್ರಿ ನೀವು? ಸುಮಾರು ಮಾಡಿದ್ವಿ ಅಂತ ತೋರಿಸೋಕ್ಕೆ. ಸುಮಾರು ಮಾಡಿದ್ವಿ. ಶುಗರಿಂದ ಇದರಿಂದ ಎಲ್ಲ ಸುಮಾರು 75,000 ಖರ್ಚು ಮಾಡಿದ್ವಿ. 75,000 ಖರ್ಚು ಮಾಡಿದ್ರಿ? ಮಾಡಿದ್ವಿ. ಶುಗರ್ 75,000 ಖರ್ಚು ಮಾಡಿದ್ರಿ. ಗ್ಯಾಸ್ಟ್ರಿಕ್ಕು ಬೇರೆ ಏನಾದರೂ ತೊಂದರೆ ಇತ್ತಾ? ಗ್ಯಾಸ್ಟ್ರಿಕ್ ಏನಿರಲಿಲ್ಲ, ಬರೀ ನಮಗೆ ಮಂಡಿ ನೋವು, ಕೈ ನೋವು, ಶುಗರ್. ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ನಿಮಗೆ? ಇವಾಗ ಬರ್ತಾ ಇದೆ. ಫಸ್ಟು ನಮ್ಮ ಥೆರಪಿಗೆ ಬರೋಕ್ಕೆ ಮೊದಲೇ ನಿದ್ದೆ ಬರ್ತಾ ಇರಲಿಲ್ಲ, ಕಡಿಮೆ ಇತ್ತು. ಈಗ ನಮ್ಮ ಥೆರಪಿಗೆ ಬಂದಮೇಲೆ ನಿದ್ದೆ ಆರಾಮ್ಸೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಮ್ಮ? ಗ್ಯಾಸ್ಟ್ರಿಕ್ ಈ ಥರದ್ದೇನು ಫಸ್ಟ್ ಇರಲಿಲ್ಲ ಅಮ್ಮ, ಈಗಲೂ ಏನು ಸಮಸ್ಯೆ ಇಲ್ಲ ಅಮ್ಮ ನಿಮಗೆ? ಗ್ರೀನ್ ಲೈಫ್ ಬಗ್ಗೆ ಹೇಳೋದಾದರೆ ಅಮ್ಮ, ಒಂದು ಭಾಗದಲ್ಲಿ ಎಷ್ಟು ಕಮ್ಮಿ ಆಗಿದೆ? ₹1 ಭಾಗದಲ್ಲಿ ಅಮ್ಮ ನಮ್ಮ ಥೆರಪಿಗೆ ಬಂದು ಒಂದು 15 ದಿನ ಆಗಿದೆ ಅಮ್ಮ. ನೀವು 15 ದಿನದಲ್ಲಿ ಅಮ್ಮ ₹1 ಭಾಗದಲ್ಲಿ ಎಷ್ಟು ಕಡಿಮೆ ಆಗಿದೆ ಅನಿಸ್ತದೆ ಅಮ್ಮ ನಿಮಗೆ? ₹1 50 ಭಾಗನೇ ಕಡಿಮೆ ಆಗಿದೆ. 50 ಭಾಗ ಕಡಿಮೆ ಆಗಿದೆ ಅಮ್ಮ. ಎಷ್ಟು ದಿನದಿಂದ ಕಮ್ಮಿ ಆಗಿದೆ ಅಮ್ಮ ನಿಮಗೆ? ಇಲ್ಲಿಗೆ ನಾವು ಬಂದು ನೀವು 15 ದಿನ ಆಯ್ತಮ್ಮ. 15 ದಿನದಲ್ಲಿ ಬಂದು ನೀವು ಅಮ್ಮ ಎಷ್ಟು ದಿನದಲ್ಲಿ ಕಡಿಮೆ ಆಗಿದೆ ಅಮ್ಮ ನಿಮಗೆ? ನನಗೆ ಒಂದು ವಾರ ಬಿಟ್ಟು ಕಡಿಮೆ ಆಗೋಕ್ಕೆ ಶುರು ಮಾಡಿದೆ, ಸ್ವಲ್ಪ. ಒಂದು ವಾರದಲ್ಲಿ ಕಡಿಮೆ ಆಯ್ತಾ ಬಂತು ಅಮ್ಮ? ನೀವು ಕಡಿಮೆ ಆಯಿತು. ಈ ಥೆರಪಿ ನಿಮ್ಗೆ ತಗೋತಿದ್ರಲ್ಲ ಅಮ್ಮ, ನಿಮಗೆ ಏನಾದರೂ ಸೈಡ್ ಎಫೆಕ್ಟ್ ಆಯಿತಾ? ಇಲ್ಲ, ಸೈಡ್ ಎಫೆಕ್ಟ್ ಏನು. ನಮ್ಮ ಥೆರಪಿಗೆ ಬಂದು ಅಮ್ಮ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ ಅಮ್ಮ? ನಿಮಗೆ ಏನೂ ತೊಂದರೆನೂ ಆಗಿಲ್ಲ ಅಮ್ಮ? ನಿಮಗೆ ಏನಾದರೂ ತೊಂದರೆ ಆಯಿತಾ ಇಲ್ಲಿಗೆ ಬಂದಮೇಲೆ, ಥೆರಪಿಗೆ ಬಂದಮೇಲೆ ಅಮ್ಮ? ಏನೂ ತೊಂದರೆ ಆಗಿಲ್ಲ ಅಮ್ಮ? ಈ ಥೆರಪಿ ತಗೊಂಡ್ಮೇಲೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಮ್ಮ. ಇಷ್ಟು ಅಂದರೆ ನಮ್ಮ ಗ್ರೀನ್ ಲೈಫಿಗೆ ಬಂದು ಅಮ್ಮ ನೀವು ಏನಾದರೂ ಎಷ್ಟು ಹಣ ಖರ್ಚು ಮಾಡಿದ್ರಿ ಅಮ್ಮ ನಮ್ಮ ಥೆರಪಿಗೆ ಬಂದು? ₹1 ಖರ್ಚು ಮಾಡಲಿಲ್ಲ. ನೀವು ₹1 ಖರ್ಚು ಮಾಡಲಿಲ್ಲ, ಫ್ರೀ ಥೆರಪಿ ತಗೊಂಡು ಹೋಗ್ತಾ ಇದ್ದೀರಾ ಅಮ್ಮ. ನಮ್ಮ ಗ್ರೀನ್ ಲೈಫಲ್ಲಿ ಯಾವುದೇ ರೀತಿ ₹1 ಖರ್ಚು ಮಾಡಿಲ್ಲ. ಅಂದರೆ ಹೊರಗಡೆ ಹೋದಾಗ ನೀವು 70-80 ಖರ್ಚು ಮಾಡಿದ್ರಿ ಅಮ್ಮ. ನೀವು ಇಲ್ಲಿ ಬಂದು ಅಮ್ಮ ಅಪ್ಪ ಅಮ್ಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಮ್ಮ? ನೀವು ಇಲ್ಲಿಗೆ ಬರ್ತಾರಲ್ಲ ಅಪ್ಪ ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಮ್ಮ? ನೀವು ತುಂಬ ಜನಕ್ಕೆ ಹೇಳಿದ್ದೀವಿ, ಪಾಂಪ್ಲೆಟ್ಸ್ ಎಲ್ಲ ತಗೊಂಡು ಹಂಚಿದ್ದೀವಿ, ಬನ್ನಿ ಈ ಥರ ನನಗೂ ಹುಷಾರಾಗಿದೆ, ನೀವು ಬನ್ನಿ ಅಂತ ಹೇಳಿದ್ದೀವಿ. ನಮ್ಮ ಸೆಂಟ್ರ್ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ದಿನದವರೆಗೂ 5 ತಿಂಗಳಾಗಿದೆ ಇಲ್ಲಿಗೆ ಬಂದು, ಈಗ ಗೊತ್ತಾಗಿಲ್ವಲ್ಲ ಅಂತ ನಮಗೆ ಬೇಜಾರಾಗ್ತಾ ಇದೆ ಅಷ್ಟೇ. ನಮಗೆ ಗೊತ್ತಾಗಲಿಲ್ಲ ಅಮ್ಮ. ಇಲ್ಲಿ ಬಂದು ನೀವು ಸ್ಟಾರ್ಟಿಂಗ್ ಗುಣ ಆಗ್ತಿದ್ವಿಲ್ಲ, ಇನ್ನೂ ಬೇಗ ಫಸ್ಟೇ ಬಂದಿದ್ರೆ ನಾವು ಇನ್ನೂ ಗುಣ ಆಗ್ತಾ ಇದ್ವಿ ಅಮ್ಮ ಅಂತ. ಇದು ನೀವು ಸ್ಟಾರ್ಟಿಂಗ್ ಬಂದು ಒಂದು 5 ದಿನ ಮ್ಯಾಟ್ ತಗೊಂಡ್ರಿ ಅಮ್ಮ. ನೆಕ್ಸ್ಟ್ ನಾವು 7G ಕೊಟ್ವಿ. 7Gಲಿ ಏನು ಅನ್ನಿಸ್ತು ಅಮ್ಮ ನಿಮಗೆ? ನನಗೆ ತುಂಬ ಒಂಥರ, ನಮಗೆ ಮೈ ಭಾರನೇ ಒಂಥರ ಇದಾಯಿತು. ಒಂಥರ ಏನೋ ಒಂಥರ ರಿಲೀಫ್, ಏನೋ ಒಂಥರ ಅಲ್ಲಿ ಕೂತ್ ಎದ್ದ ಮೇಲೆ ನಮ್ಗೆ ಏನೋ ಒಂಥರ ಮೈ ಅಗ್ರ ಅಂತ ಅನುಭವ ಅಲ್ಲ ಆಯಿತು ಅಮ್ಮ? ಕಡಿಮೆ ಆದಂಗೆ ಆಯಿತು ಅಮ್ಮ. ಮತ್ತು ಇನ್ನೇನು ಅಂದರೆ ಏನು ಅಮ್ಮ, ಇಲ್ಲಿ ಈ ಥೆರಪಿಗೆ ಬರ್ತಾ ಇದ್ದೀರಲ್ಲ, ಸ್ಟಾಫ್ ಏನಾದರೂ ಹಣ ಕೇಳಿದಾರ ನಿಮ್ಮ ಹತ್ರ? ಅವ್ರೇನು ನಮ್ಮ ಸರ್ ಏನಾದರೂ ಕೇಳಿದ್ರಾ ನಿಮ್ಮ ಹತ್ರ? ಹಣ ಕೇಳೋರ? ನಮ್ಮ
ಸ್ಟಾಫ್ಗಳು ಏನಾರ ಅಂದರೆ ನೀವು ಏನಾರ ನಮಗೆ ಟಿಪ್ಸ್ ಥರ ಏನಾರ ಇಲ್ಲ, ಇಲ್ಲ, ನಾವು ಫ್ರೀ ಅಂತ ಹೇಳ್ಬಿಟ್ಟು ಅಮ್ಮ ನಿಮಗೆ ನಾವು ಅಮ್ಮ, ಮತ್ತೆ ಏನಾರ ಆ ಥರ ಟಿಪ್ಸ್ ಥರ ಏನಾರ ಈ ನಮ್ಮ ಪ್ರಾಡಕ್ಟ್ ತಗೊಳ್ಳಿ ಅಂತ ನಿಮ್ಗೆ ಯಾರಾದರೂ ಹಿಂಸೆ ಕೊಡ್ತಾ ಇದ್ದಾರಾ ಇಲ್ಲಿ? ಇಲ್ಲ ಇಲ್ಲ, ಯಾರು ಕೊಡ್ತಾರೆ, ನಾವು ಇಷ್ಟಪಟ್ಟು ನಾವು ಮ್ಯಾಟು ಅಂದರೆ ನೀವು ಬಂದು ಇಲ್ಲಿ ಸಮಯ ನಮಗೆ ಟೈಮು ಇದಾಗ್ತಾ ಇದೆ, ನಮ್ಮ ಮನೆಯಲ್ಲೇ ತಗೊಂಡ್ರೆ ಅಮ್ಮ ನಮ್ಮ ಮನೆಯವರೆಲ್ಲ ಫ್ಯಾಮಿಲಿಯಲ್ಲೇ ಯೂಸ್ ನಮ್ಮ ಮಾಡ್ಬೋದು. ಫ್ಯಾಮಿಲಿಗೆ ಪ್ರಾಬ್ಲಮ್ ಇದೆ, ಹಾಂ. ಅವ್ರಿಗೆ ತಗೊಂಡೋಗಿ ಕೊಟ್ಟು ನಾನು ಇಲ್ಲಿ ಬಿಡಲ್ಲ, ಬರ್ತೀನಿ. ಅದಕ್ಕೆ ತಗೊಂಡು ಹೋಗ್ತಾರೆ ಅಮ್ಮ, ಮತ್ತೆ ನಾವೇನು ಫೋರ್ಸ್ ಮಾಡಲಿಲ್ಲ ಅಮ್ಮ ನಿಮಗೆ ತಗೊಳ್ಳಿ, ಬಂದ ತಕ್ಷಣ ನಾವು ಥೆರಪಿ ತಗೊಳ್ಳಿ ಫ್ರೀ ಇಲ್ಲ, ಅಂತಲೇ ಇಲ್ಲ, ಹೇಳಿದ್ದು ಅಮ್ಮ. ಹೌದು. ನಾವೇನು ಫೋರ್ಸ್ ಏನು ಮಾಡಲಿಲ್ಲ ಅಮ್ಮ ತಗೊಳ್ಳಿ ಅಂತ, ನೀವು ಗುಣ ಆಗಿದ್ದರಿಂದ ನೀವು ನಮ್ಮ ಮನೆಗೆ ಇರಲಿ ಅಂತ ತಗೋತಾ ಇರೋದು ಹೌದು. ಅಮ್ಮ. ಅಮ್ಮ, ಮತ್ತೆ ನಮ್ಮ ಗ್ರೀನ್ ಲೈಫ್ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಇಲ್ಲಿ ಸ್ಟಾಫ್ಗಳ ಬಗ್ಗೆ, ನಮ್ಮ ಸರ್ ಬಗ್ಗೆ ಏನು ಹೇಳ್ತೀರಾ? ನನಗಂತೂ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀರಾ, ಒಳ್ಳೆ ಅಪ್ಪ ಅಮ್ಮನ ನಮ್ಗೆ ನೋಡ್ಕೊತಾರೆ. ನನಗೆ ಇಲ್ಲಿ ಸ್ಟಾಫ್ಗಳು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಮನೆಯವ್ರಿಗೆ ಮೇಟ್ ತಗೊಟ್ಬಿಟ್ಟು ನಾನಂತೂ 2 ತಿಂಗಳು ನಾನು ಚೆನ್ನಾಗಿ ಹುಷಾರಾಗೋವರೆಗೂ ಇಲ್ಲಿಗೆ ಬರ್ತೀನಿ. ಸರಿ ಅಮ್ಮ, ಬನ್ನಿ, ಯಾವಾಗಲೂ ಫ್ರೀ ನಮ್ಮ ಇರುತ್ತೆ. ಸರ್ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ಅವರು ಒಳ್ಳೆ ಇದು ಎಲ್ಲ ವ್ಯಾಯಾಮ ಹೇಳ್ಕೊಡೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನನಗೆ. ಅದ್ರ ಬಗ್ಗೆ ಕೊನೆದಾಗ ನಮ್ಮ ಗ್ರೀನ್ ಲೈಫ್ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಇದು ಗ್ರೀನ್ ಲೈಫ್ ಒಳ್ಳೆ ಜನಗಳಿಗೆ ಸೇವೆ ಮಾಡ್ತಾ ಇದೆ. ನೀವು ಒಟ್ಟಾರೆ ಹೇಳೋದು, ನಾನು ಇಲ್ಲಿ ಬಂದು ಯಾವುದೇ ರೀತಿ ₹1 ಹಣ ಖರ್ಚು ಮಾಡಲಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿಲ್ಲ, ನನಗೆ ಒಳ್ಳೇದಾಗಿದೆ. ಇಲ್ಲಿ ಬಂದು ಭಾಗನೇ ಕಡಿಮೆ ಆಗಿದೆ ನನಗೆ ಅಂತಾನೆ ನಾನು ಹೇಳಿದೆ. ನಾನು ಆಸ್ಪತ್ರೆಗೆ ತೋರಿಸಿರೋದಕ್ಕಿಂತ ಇಲ್ಲಿ ಬಂದು ನಾನು ಗುಣ ಆಗಿದ್ದೀನಿ ಅಂತ ಹೌದು, ಹೇಳ್ತೀರಾ ಅಮ್ಮ. ಹೌದು. ಕ್ಲಾಸ್